ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗ್ ರುಚಿ ಕ್ರಿಯೇಷನ್ಸ್. ಇವತ್ತೊಂದು ನಾನು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನು ಅಂದರೆ ಪೂರಿ. ನೀವೆಲ್ಲರೂ ಸಾಮಾನ್ಯವಾಗಿ ಮಾಡ್ತಿರ್ತೀರ, ಬಟ್ ಈ ರೀತಿ ಉಬ್ಬಿ ಬರೋ ಥರ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನು ಇದ್ರ ಜೊತೆಗೆ ಚೋಲೆ ಭಟೂರನ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತೇಳಿ ಮುಂಬರುವ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಪೂರಿ ಉಬ್ಬು ಅಂದ್ರೇ ನೋಡೋಕ್ಕೂ ಚೆಂದ, ಹಾಗೆ ತಿನ್ನೋದಕ್ಕೂ ಖುಷಿ ಆಗುತ್ತೆ ಎಲ್ರಿಗೂ ಕೂಡ. ಈ ರೀತಿಯಾಗಿ ಪೂರಿ ಉಬ್ಬರೋದಕ್ಕೆ ನಾನು ನಿಮಗೆ ಒಂದು ಟಿಪ್ಸ್ ಕೂಡ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಹಾಗಾದರೆ ಬನ್ನಿ, ಪೂರಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಹಾಗೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಪೂರಿ ಮಾಡೋದಕ್ಕೆ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ರವೆನ ತೊಗೊಂಡಿದ್ದೀನಿ. ಸೋಜಿ ರವೆ ಅಂತಾರಲ್ಲ, ಚಿಕ್ಕದಾಗಿರುತ್ತೆ. ಉಪ್ಪಿಟ್ಟು ರವೆ ಅಲ್ಲ, ಇದು ಸಣ್ಣ ರವೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಮತ್ತು ಹಾಲನ್ನು ತೊಗೊಂಡಿದ್ದೀನಿ. ಬನ್ನಿ ಈಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಕಲಿಸೋದಕ್ಕೆ ನಾನು ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈಗ 1 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ ರವೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಈಗ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀವು ಇದನ್ನು ಪೂರಿನ ಕೆಲವರು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮೈದಾ ಒಳ್ಳೆಯದಲ್ಲ, ಸೊ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೂರಿ ಉಬ್ಬರೋದಕ್ಕೆ ನಾನು ರವೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರವೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆ ಗರಿ ಗರಿಯಾಗಿರುತ್ತೆ. ನೋಡಿ, ನಾನು ಹಾಲು ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ನಾನು ಚೆನ್ನಾಗಿ ನಾದ್ಕೊಳ್ತೀನಿ. ಇದನ್ನು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಅಂದರೆ ಕೆಲವರು ಚಪಾತಿನ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ತಾರೆ. ಅಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಬೇಡಿ, ಪೂರಿಗೆ ಸ್ವಲ್ಪ ಗಟ್ಟಿನೇ ಇರಲಿ. ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ನೋಡಿ, ಇದನ್ನು ಚೆನ್ನಾಗಿ ನಾದ್ಕೊಂಡು ನೀವು ಹಾಗೆ ಪೂರಿನ ತೀಡ್ಕೊಂಡು ಕರ್ಕೊಳ್ಬೋದು. ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಏಕೆಂದರೆ ರವೆ ಹಾಕಿರ್ತೀರಲ್ವ, ನೀವು ತುಂಬ ಹೊತ್ತು ನೆನೆಸ್ಬಿಟ್ರೆ ಅದು ಸೇಮ್ ಮತ್ತೆ ಗೋಧಿ ಥರನೇ ಆಗಿಬಿಡತ್ತೆ, ಗೋಧಿ ಹಿಟ್ಟಿನ ಥರ. ಸೊ ನಿಮಗೆ ಅವಾಗ ಉಬ್ಬಿ ಬರೋದಿಲ್ಲ. ಬನ್ನಿ, ಇವಾಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಪೂರಿ ಕರಿಯೋದಕ್ಕೆ ಎಷ್ಟು ಬೇಕಾಗುತ್ತೆ ಎಣ್ಣೆ, ಅಷ್ಟು ಎಣ್ಣೆನ ನಾನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಪೂರಿ ತೀಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕಾದ್ಕೊಳ್ಳುತ್ತೆ. ನೋಡಿ, ಈಗ ನಾನು ಪೂರಿ ಹಿಟ್ಟನ್ನ ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನಿಮಗೆ ತೀರಾ ದೊಡ್ಡ ದೊಡ್ಡ ಪೂರಿಗಳು ಬೇಕು ಅಂದರೆ ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಪೂರಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ನಾನು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ಈ ಪೂರಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ರಿಗೂ ಇಷ್ಟ ಪೂರಿ ಅಂದರೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಒಂದು 4 ಉಂಡೆಗಳನ್ನ ಮಾಡ್ಕೊಂಡಿದ್ದೆ, ನಿಮಗೆ ತೀಡ್ಕೊಳ್ಳೋದನ್ನ ತೋರಿಸ್ತಿದ್ದೀನಿ. ನೋಡಿ, ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ಯಾಕೆಂದರೆ ನೀವು ಹಿಟ್ಟನ್ನು ನೀವು ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅದೆಲ್ಲ ಕರ್ರಗೆ ಆಗಿಬಿಡತ್ತೆ, ಎಣ್ಣೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ನೀವು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತೀಡ್ಕೊಳ್ಳಿ. ನೋಡಿ, ನೀವು ಚಪಾತಿ ಎಲ್ಲ ತೀಡ್ತೀರಲ್ಲ, ಆ ಥರ ಪ್ರೆಸ್ ಮಾಡಿ, ತುಂಬ ತೀರಾ ಪ್ರೆಸ್ ಮಾಡಿ ತೀಡ್ಕೊಳ್ಬೇಡಿ, ಲೈಟಾಗಿ ತೀಡ್ಕೊಳ್ಳಿ. ನೋಡಿ, ನಾನೀಗ ಇನ್ನೊಂದು ಪೂರಿನ ತೀಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲನೂ ಒಮ್ಮೆಲೆ ತೀಡಿಕೊಂಡು ಒಟ್ಟಿಗೆ ಕರಿಯೋಕ್ಕೆ ಹೋಗಬೇಡಿ. ಒಂದು 4-5 ತೀಡ್ಕೊಂಡು ಕರೀರಿ. ಒಂದೇ ಸಲ ನೀವೆಲ್ಲ ತೀಡ್ಕೊಂಡು ಕರೆದ್ರೆ ಉಬ್ಬಿ ಬರೋದಿಲ್ಲ ಪೂರಿ. ಅಥವಾ ನೀವು ಒಂದೊಂದೇ ತೀಡ್ಕೊತ ಎಣ್ಣೆಯಲ್ಲಿ ಕರಿಬೋದು, ಅಥವಾ ಒಂದು 4-5 ತೀಡ್ಕೊಂಡು ಒಟ್ಟಿಗೆ ಕರೀರಿ. ನೋಡಿ, ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾ ತೀಡ್ಕೊಳ್ಳಿ. ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಬೇಡಿ. ನೋಡಿ, ನಾನೀಗ 2 ತೀಡ್ಕೊಂಡಿದ್ದೀನಿ. ನೋಡಿ, ಸೊ ಅದನ್ನೆಲ್ಲ ನೀವು ಹಿಟ್ಟೆಲ್ಲ ಇರುತ್ತಲ್ವ ಅದನ್ನು ಉಜ್ಕೊಳ್ಳಿ. ನೋಡಿ, ಈಗ ನಾನು ಎಣ್ಣೆ ಕಾದಿದೆ, ಈಗ ನಾನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಪೂರಿನ. ನೋಡಿ, ಈ ಥರ ಪ್ರೆಸ್ ಮಾಡಿ, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈಗ ಉಬ್ಬಿದೆ ಚೆನ್ನಾಗಿ ಪೂರಿ, ನೋಡ್ತಿರ್ಬೋದು.
ಈಗ ಇದು ಒಂದು ಕಡೆ ಆಗಿದೆ, ನಾನು ತಿರುವು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಪೂರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದನ್ನು ನೀವು ಹೈ ಫ್ಲೇಮಲ್ಲೇ ಕರ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ಅಂತ. ಇದು ನೀವು ಎಷ್ಟೊತ್ತಿಟ್ಟರೂ ಕೂಡ ಹೀಗೆ ಇರುತ್ತೆ, ಮರ್ಚ್ಕೊಂಡು ಬಿಡೋದಿಲ್ಲ ನೋಡಿ. ಈಗ ಇನ್ನೊಂದು ಪೂರಿನ ನಾನು ಕರ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ನೀವು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇಲ್ಲ ಅಂದರೆ ನೀವು ಎಣ್ಣೆನ, ಬಿಸಿ ಎಣ್ಣೆನ ಅದ್ರ ಮೇಲೆ ಹಾಕ್ಕೊಂಡ್ರೂ ಕೂಡ ಉಬ್ಬುತ್ತೆ ನೋಡಿ. ಎಷ್ಟು ಗರಿ ಗರಿಯಾಗಿ ಪೂರಿ ರೆಡಿಯಾಗಿದೆ ಅಂತ. ರವೆ ಹಾಕೋದ್ರಿಂದ ಆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆ ಗರಿ ಗರಿಯಾಗಿರುತ್ತೆ. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಉಪ್ಪಿಟ್ಟು ರವೆ ಕೂಡ ಹಾಕ್ಕೊಳ್ಬೋದು. ಉಪ್ಪಿಟ್ಟು ರವೆ ಹಾಕ್ಕೊಂಡ್ರೆ ನೀವು ಮೊದಲಿಗೆ ನೀವು ಒಂದು 30 ನಿಮಿಷ ನೀರಲ್ಲಿ ರವೆನ ನೆನೆಸಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನಾದಬೇಕಾದ್ರೆ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ರೆಡಿಯಾಗಿದೆ ಅಂತ. ಇದೇ ರೀತಿ ನಾನು ಪೂರಿಗಳನ್ನ ಕರ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದೇ ರೀತಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನಾನಿವತ್ತು ಪೂರಿನ ಚೋಳೆ ಮಸಾಲ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತೇಳಿ ಮುಂಬರುವ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಮೂಲಕ ತೋರಿಸಿಕೊಟ್ಟಿರುವ ಪೂರಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.